ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದದೊಂದಿಗೆ ಇವತ್ತು ನಾನು ಈ ಅಧ್ಯಕ್ಷದ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದೇನೆ. ಅದಕ್ಕೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ. ಮೊದಲು ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿರುವಂತಹ ನನ್ನೆಲ್ಲ ರೋಟರಿಯ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ವಿಶ್ವಾಸವೇ ನನ್ನ ಶಕ್ತಿ. ಮೊದಲಿಗೆ ನನ್ನನ್ನು ರೋಟರಿಗೆ ಪರಿಚಯ ಮಾಡಿಕೊಟ್ಟ ಶ್ರೀಯುತ ಸುರೇಶ್ ಆಚಾರ್ಯ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುರೇಶ್ ಆಚಾರ್ಯ ನನಗೆ ರೋಟರಿಗೆ ಪರಿಚಯ ಮಾಡಿಕೊಟ್ಟರು. ಆದರೂ ನನಗೆ ರೋಟರಿಯ ಪಾಠವನ್ನು ಕಲಿಸಿಕೊಟ್ಟಿದ್ದು ಶ್ರೀಯುತ ರೊಟೇರಿಯನ್ ಚಂದ್ರಶೇಖರ್ ಮೆಂಡನವರು. ಅವರ ಮತ್ತು ನನ್ನ ಒಡನಾಟ ಸುಮಾರು ವರ್ಷದಿಂದ ಇರ್ಬೋದು. ನನ್ನ ರೋಟರಿ ಜೀವನದಲ್ಲಿ ಒಂದು ಅತಿ ಎತ್ತರದ ಇದಕ್ಕೆ ತಂದುಕೊಟ್ಟರು ಮೆಂಡನ್ ಸರ್ ಅವರೇ. ಹಾಗಾಗಿ ಅವರು ಈ ನಮ್ಮ ಕ್ಲಬ್ನ ಈಗ GSR ಕೂಡ ಅವರೇ ಆಗಿದ್ದಾರೆ. ಅವರು ಈ ಕ್ಲಬ್ ಅನ್ನು ಚಾರ್ಟರ್ ತರಲಿಕ್ಕೆ ಬಹಳ ಶ್ರಮ ಪಟ್ಟರಲ್ಲಿ ಅವರ ಪಾತ್ರ ತುಂಬ ದೊಡ್ಡದಾಗಿದೆ. ಹಾಗೆ ಅವರು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲ ಚಾರ್ಟರ್ ಸದಸ್ಯರ ಫೀಸನ್ನು ಕೂಡ ಅವರೇ ಭರಿಸಿರ್ತಾರೆ. ಹಾಗಾಗಿ ನನ್ನ ಎಲ್ಲ ಸದಸ್ಯರ ಪರವಾಗಿ ಅವರಿಗೊಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ರೋಟರಿ ಅಂದರೆ ಕೇವಲ ಸಂಘವಲ್ಲ, ಅದು ಒಂದು ಸೇವೆಯ ಸಂಸ್ಕೃತಿ. ಸೇವೆ ಎಂಬ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಒಂದು ಉತ್ತಮ ಕೆಲಸ ಮಾಡುವುದೇ ರೋಟರಿಯ ಪ್ರಮುಖ ಉದ್ದೇಶ. ನಮ್ಮ ರೋಟರಿ ಬ್ರಿಗೇಡ್ ಹೊಸ ಕ್ಲಬ್ ಆಗಿರ್ಬೋದು, ಆದರೆ ಈಗಿನ ಸದಸ್ಯರು ಯಾರು ಹೊಸಬ್ರಲ್ಲ, ಹೆಚ್ಚಿನ ಹಳೆ ಸದಸ್ಯರು ಇದ್ದಾರೆ. ಪ್ರತಿಯೊಬ್ಬರ ಹತ್ರ ಉತ್ಸಾಹ ಯಾರಿಗೂ ಕಮ್ಮಿ ಆಗಲಿಲ್ಲ. ನಮ್ಮ ಉದ್ದೇಶ ದೊಡ್ಡದೇ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಅನುಭವವೇ ನಮ್ಮ ಬಂಡವಾಳವಾಗಿರ್ತದೆ. ನಾನು ಈ ಕ್ಲಬ್ಬಿನ ಅಧ್ಯಕ್ಷನಾಗಿರ್ಬೋದು, ಬಟ್ ಅಧ್ಯಕ್ಷನಾಗಿದ್ದುಕೊಳ್ಳೆ ಏನು ಕೂಡ ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಸದಸ್ಯರು ಸಹಕಾರ ಮತ್ತು ಭಾಗವಹಿಸೋದ್ರಿಂದಲೇ ಎಲ್ಲ ಸಮಾಜದಲ್ಲಿ ಒಂದು ಸಕಾರಾತ್ಮಕ ಕಾರ್ಯಕ್ರಮಗಳನ್ನು ನಡೆಸಬಹುದು. ಕೇವಲ ಸಭೆಗಳು ಮತ್ತು ಕಾರ್ಯಕ್ರಮ ನಡೆಸೋದು ಮಾತ್ರ ಅಲ್ಲದೆ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಹಾಗೂ ಯೋಜನೆ ಸಬಲೀಕರಣ ಆಗಿರ್ಬೋದು. ಕೊನೆಯದಾಗಿ ಯಾರು ನೆರವಿಗೆ ಬಂದಲ್ಲಿ ಅವರಿಗೆ ಒಂದು ಆಶಾದಾಯಕವಾಗಿ ನಾವು ಸ್ಪಂದಿಸಿ ಅವರ ಮುಖದಲ್ಲಿ ನಗುವನ್ನು ತರಿಸುವುದೇ ರೋಟರಿಯ ಒಂದು ಪ್ರಮುಖ ಉದ್ದೇಶ. ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಮುಂದೆ ಸಾಗೋಣ ಎಂದು ಒಂದೇ ಗುರಿ, ಒಂದೇ ಸ್ನೇಹ ಸಮಾಜದ ಅಭಿವೃದ್ಧಿ. ಈ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅವರ ಸಹಕಾರದಿಂದ ಮಾತ್ರ ನಾವು ಈಗಿನ ಸಮಯದಲ್ಲಿ ವಿಶ್ವ ಪಟಲದಲ್ಲಿ ನೋಡಿದರೆ ಇಡೀ ವಿಶ್ವದಲ್ಲಿ ಒಂದು ಮೇಲೆ ಕೆಳಗೆ ಇರುವಂಥದ್ದು ಇದು ಒಂದು ಸಮಯ. ಮತ್ತೆ ರೋಟರಿ ಥಿಂಕ್ಸ್ ಬಿಯಾಂಡ್ ದ ಬಾರ್ಡರ್ಸ್. It goes with the help of human and mankind. So if you see the world scenario at the moment, ಒಂದು ಕೋವಿಡ್ ಬಂತು, ಅದಾದ ಮೇಲೆ ಈಗ ವಾರ್ಗಳು ನಡೀತಾ ಇದೆ, ಎಲ್ಲ ಕಡೆ ಒಂದು ಸ್ಥಾಯಿ ಸ್ಥಿತಿ. ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗಿರ್ತಾರೆ. ಅವರಿಗೆ ಅಂತಹ ಕೆಲವು ಕಾರ್ಯಕ್ರಮಗಳಲ್ಲಿ ಬರಲಿಕ್ಕೆ ಮನಸ್ಸೇ ಆಗುದಿಲ್ಲ. ಅವ್ರು ಹಿಡಿದು ಬೇಡ, ಯಾಕೆ ಹೋಗುದಪ್ಪ, ಆರಾಮಾಗಿ ಮನೆಯಲ್ಲಿ ಕೂತ್ಕೊಳ್ಳೋದು. It's very important for human beings to be social together. Health, ಇವತ್ತಿನ ಡೆಫಿನಿಷನ್ ನೋಡಿದರೆ ನಾವು ಆಯುರ್ವೇದ ಯಾಕೆ ಬೇಕು ಈಗಿನ ಸಮಯದಲ್ಲಿ? ಯಾಕೆಂದ್ರೆ ಇಮರ್ಜೆನ್ಸಿ ಪ್ರಿವೆನ್ಷನ್ ಬಹಳ ಅಗತ್ಯ ಆಗಿರುತ್ತದೆ. ಒಂದು ಕಾಯಿಲೆ ಬಂತು, ಕಾಯಿಲೆ ಒಂದು ಇಮರ್ಜೆನ್ಸಿಗೆ ಹೋಗ್ತದೆ, ಆದರೆ ಆ ಎಮರ್ಜೆನ್ಸಿಗೆ ಹೋಗದ ಹಾಗೆ ಹೇಗೆ ನಾವು ಅದನ್ನು ನಿಲ್ಲಿಸಬೇಕು, ಆಮೇಲೆ ಅದನ್ನು ಗುಣಪಡಿಸಬೇಕು, ಈ ಕೆಲಸ ಆಯುರ್ವೇದ. ಮತ್ತೆ ಹೆಲ್ತ್ ನಮ್ಮ ರೋಟರಿದು ಒಂದು ಇಂಪಾರ್ಟೆಂಟ್ ಪಿಲ್ಲರ್. ಒಂದು
ರೋಟರಿ ಕ್ಲಬ್ಬಿಗೆ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಹೋಗಿದ್ದೆ. ಒಂದೇ ವೇದಿಕೆಯಲ್ಲಿ 42 ಜನ ಹೊಸ ಸದಸ್ಯರನ್ನ ಇಂಡಕ್ಟ್ ಮಾಡಿದ್ದೆ. ಬಹಳ ಖುಷಿಯಾಗಿತ್ತು ಆ ದಿವಸ. ಹಾಗೆ ಇವತ್ತು ಬರುವಾಗ ಯೋಚನೆ ಬರ್ತಾ ಇದ್ದೆ, ಇವತ್ತು ಖಂಡಿತವಾಗಿ ನಮ್ಮ ಕ್ಲಬ್ ಅಡ್ವೈಸರ್ ಚಂದ್ರಶೇಖರ್ ಮೆಂಡನ್ ಆ ನನ್ನ ಏನು ಇದಿದೆ ಟಾರ್ಗೆಟ್ ಏನಿದೆ ಅದನ್ನು ಖಂಡಿತವಾಗಿ ಮೀರಿಸ್ತಾರೆ ಅಂತ ಹೇಳಿ. ಆದರೆ ಇವತ್ತು 20 ಜನ ಸದಸ್ಯರು ಮಾತ್ರ ಮತ್ತೆ ವರ್ಷದ ಎಂಟರೊಳಗೆ, ಯಾಕಂದ್ರೆ ನಮ್ಗೆ ವರ್ಷ ಜಾಸ್ತಿ ಸದಸ್ಯರು ಬೇಕು, ಖಂಡಿತವಾಗಿ ಸೇರಿಸ್ತಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಹಾಗೆ ಇವತ್ತು ಇಂಡಕ್ಟ್ ಆದಂಥ ಎಲ್ಲ ಹೊಸ ಸದಸ್ಯರಿಗೆ 2026-27 ರೋಟರಿ ವರ್ಷದ ಹಾರ್ದಿಕ ಶುಭಾಶಯ. ಹಾಗೆ ನೀವೆಲ್ಲರೂ ಕೂಡ ರೋಟರಿಯಲ್ಲಿ ಉತ್ತರೋತ್ತರವಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಿಮಗೆ ಶುಭವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಕೋರ್ಟ್ ಆಫ್ ಬ್ರಿಗೇಡ್ ನೂತನವಾಗಿ ಚಾರ್ಟರ್ ಅನ್ನು ಪಡೆದಂಥ ಒಂದು ರೋಟರಿ ಡಿಸ್ಟ್ರಿಕ್ಟ್ 318 ಇದರ ಒಂದು 89ನೇ ಒಂದು ಕ್ಲಬ್ ಆಗಿ ಇವತ್ತು ಮೂಡಿ ಬಂದಿದೆ. ಈ ನಿಟ್ಟಿನಲ್ಲಿ ಈ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ, ಚಾರ್ಟರ್ ಪ್ರೆಸಿಡೆಂಟ್, ಡಿವಿಷನಲ್ ಪ್ರೆಸಿಡೆಂಟ್, ಕ್ಲಬ್ ಅಡ್ವೈಸರ್ ಮತ್ತೆಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಹಾರ್ದಿಕವಾದಂಥ ಅಭಿನಂದನೆಯನ್ನು, ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಇವತ್ತು ಪ್ರಕಾಶ್ ಪೂಜಾರಿ ಈಗಾಗಲೇ ನನ್ನಿಂದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಹಸನ್ಮುಖಿಯಾಗಿ ಬಹಳ ಖುಷಿಯಾಯಿತು. ನನಗೆ ಅವರ ಮಾತು ಬಹಳಷ್ಟು ಖುಷಿಯಾಯಿತು. ಜವಾಬ್ದಾರಿಯುತವಾಗಿ ಈ ಕ್ಲಬ್ಬನ್ನು ನಾನು ಮುನ್ನಡೆಸುತ್ತೇನೆ, ಎಲ್ಲರ ಒಂದು ಸಹಕಾರ ಅಂತ ಹೇಳಿ. ಖಂಡಿತವಾಗಿಯೂ ಅವರನ್ನು ನೋಡುವಾಗ ಡೆಫಿನೆಟ್ ಆಗಿ ಅವರು ಈ ಕ್ಲಬ್ಬನ್ನು ಬಹಳ ಉತ್ತಮ ರೀತಿಯಲ್ಲಿ ಎಲ್ಲರ ಸಹಕಾರದಿಂದ ಮುನ್ನಡೆಸ್ತಾರೆ. ಅವರಿಗೆ ಅವರ ಸೆಕ್ರೆಟರಿ ಶಿವರಾಜ್ ಹಾಗೆ ತಂಡದವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕವಾದಂಥ ಒಂದು ಶುಭಾಶಯವನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.